ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಅಂತ ಇರ್ಬೋದು. ಓಕೆ. ದಿಸ್ ಸಜೆಸ್ಟ್ ದಟ್ ಅವರು ಏನೋ ಒಂದು ಪ್ರಾಬ್ಲಮಲ್ಲಿ ಮೆಂಟಲಿ ಡಿಸ್ಟರ್ಬ್, ಫ್ರಸ್ಟ್ರೇಷನ್. ಯಾಕಂದರೆ ಅವ್ರು ಕರೆಕ್ಟಾಗಿ ರೇಡಿಯಲ್ ಇದರಲ್ಲಿ ಮಾಡಿಲ್ಲ, ಅವ್ರು ಮಾಡಿದ್ದು ಫೋರಮಲ್ಲಿ ಸಿಂಪತಿ ಗೈನ್ ಮಾಡಲಿಕ್ಕೆ ಏನೋದಕ್ಕಿರ್ಬೋದು. ಬಟ್ ಇಟ್ ಶೋಸ್ ದಟ್ ಹಿ ಈಸ್ ಡಿಸ್ಟರ್ಬ್ಡ್. ಸರಿ, ಸಂತೋಷ್ ರಾವ್ ಬರ್ತಾರೆ, ನೀವು ಅವ್ರ ಜೊತೆಯಲ್ಲಿ ರ್ಯಾಪೋ ಬಿಲ್ಡ್ ಮಾಡ್ಕೊಳ್ತೀರಿ. ನಂತರದಲ್ಲಿ ನಿಮ್ಮ ಆಕ್ಚುಯಲ್ ಮೆಡಿಕಲ್ ಎಕ್ಸಾಮಿನೇಷನ್, ವೈದ್ಯಕೀಯ ತಪಾಸಣೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಆತ ಹೇಳ್ಕೊಂಡ ಘಟನೆಗಳು, ನೀವು ಹೇಳಿದ್ರಿ ಎಲ್ಲವನ್ನ ಕೂಡ ಆತ ವಿವರಿಸ್ತಾ ಹೋದ ಅಂತ ಹೇಳಿ, ಎಷ್ಟು ಹೇಳಬಹುದು ವೀಕ್ಷಕರಿಗೆ? ಅದು ಇಟ್ಸ್ ಅ ಕಾನ್ಫಿಡೆನ್ಷಿಯಲಿಟಿ ಬಿಟ್ವೀನ್ ಪೇಷಂಟ್ ಆ್ಯಂಡ್ ಅ ಡಾಕ್ಟರ್. ಅದನ್ನು ನಾನು ಇಲ್ಲಿ ಓಪನ್ ಆಗಿ ರಿವೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದು ಕೋರ್ಟಲ್ಲಿ ರಿವೀಲ್ ಮಾಡ್ಬೋದು. ಕೋರ್ಟಲ್ಲಿ ನನ್ನ ನಂತರ ಯಾರು ಕೇಳಲೇ ಇಲ್ಲ. ಆತ ಒಪ್ಕೊಂಡಿದ್ನ ಇಲ್ವಾ? ಸೌಜನ್ಯ ಮೇಲೆ ಮಾಡಿದ ಅಸಾಲ್ಟ್ ಅನ್ನು ಒಪ್ಪಿದ್ನ ಇಲ್ಲ? ಅದನ್ನು ಹೇಳ್ಬೋದು, ಒಪ್ಕೊಂಡಿದ್ದ. A to Z narrative he has told me. ನಾನು ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, ಅವನು ಒಪ್ಕೊಂಡಿದ್ದ. ಅವ್ರು ಏನೆಲ್ಲ ಹೇಳಿದ ನಾನು ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲಿ.